ನಮಸ್ತೆ ರೈತ ಬಾಂಧವರೇ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಏಲಕ್ಕಿ ಬಾಳೆ ತೋಟದಲ್ಲಿ, ಅದೇ ನಮ್ಮದೇ ತೋಟ ಇದೆ ಅಂತ ಬೇರೆಯವ್ರದಲ್ಲ, 2 ಎಕರೆ 5 ಗುಂಟೆ ಇದೆ ಇದು ತೋಟ. ನಾವು 2213 ಬಡ್ಡೆಗಳಿದ್ದಾವೆ ಸ್ನೇಹಿತರೆ. ಮೊದಲನೇ ಬಾಳೆಯಲ್ಲಿ ನಾವು ಯಾವ ರೀತಿ ಫಸಲನ್ನು ತೆಗೆದ್ವಿ, ಎಷ್ಟು ದುಡ್ಡು ಮಾಡಿದ್ವಿ ಅನ್ನೋದ್ರ ಕಡೆ ಫಸ್ಟ್ ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ನಾವು 2213 ಬಡ್ಡೆಯಿಂದ 2 ಎಕರೆ 5 ಗುಂಟೆಯಲ್ಲಿ ನಾವು ಮಿನಿಮಮ್ 12 ಕೆ ಜಿಯಿಂದ 15 ಕೆ ಜಿ ಬಾಳೆಯನ್ನು ತೆಗೆದ್ವಿ. 12ರಿಂದ 15 ಕೆ ಜಿ ಬಾಳೆಯನ್ನು ತೆಗೆದ್ವಿ ಅಂದರೆ ಬೆಲೆ ನಮಗೆ 70 ರೂಪಾಯಿಂದ ಸ್ಟಾರ್ಟ್ ಆಯಿತು. ಸ್ವಲ್ಪ ಇಳಿತಾ ಬಂತು, ಯಾಕಂದರೆ ಶ್ರಾವಣ ಮುಗಿದ ಮೇಲೆ ನಮ್ಮದು ಬಾಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಸ್ವಲ್ಪ ಬಾಳೆ ಇಳಿತಾ ಬಂತು. ನಮಗೆ 45 ರೂಪಾಯಿಂದ 50 ರೂಪಾಯಿವರೆಗೂ ಬೆಲೆ ಸಿಗ್ತಾ ಹೋಯಿತು. 45 ರೂಪಾಯಿಂದ 50 ರೂಪಾಯಿವರೆಗೂ ಬೆಲೆ ಸಿಕ್ಕಾಗ ನಾವು ಎಷ್ಟು ಅಮೌಂಟನ್ನು ಮಾಡಿದ್ವಿ ಅಂದರೆ 9,47,000 ರೂಪಾಯಿ ಹಣವನ್ನು 2213 ಬಡ್ಡೆಯಿಂದ ನಾವು ಸಂಪಾದನೆಯನ್ನು ಮಾಡಿದ್ದೀವಿ. ಸಂಪಾದನೆಯನ್ನು ಮಾಡಿದರೆ ನಮಗೆ ಖರ್ಚು ಎಷ್ಟು ಬಂದಿದೆ ಅಂತ ನೋಡೋದಾದರೆ 2,36,000 ಬಂದಿದೆ ಸ್ನೇಹಿತರೆ. 2,36,000 ನಮಗೆ ಖರ್ಚು ಬಂದಿದೆ ಅಂದಾಗ ನಮಗೆ ಉಳಿತಕ್ಕಂಥ ಅಮೌಂಟು 7 ಲಕ್ಷ ಸಮಥಿಂಗ್ ಉಳಿತು ಸ್ನೇಹಿತರೆ. ಅದಕ್ಕೆ ನಾವು 2ನೇ ಬಡ್ಡೆಯನ್ನು ಬಿಟ್ಟಿದ್ದೀವಿ. ಈಗ ಈ ರೀತಿ ಎಲ್ಲ ಗೊನೆ ಹೊಡೆಯೋದಕ್ಕೆ ಪ್ರಾರಂಭ ಆಗಿದೆ. ಆದರೆ ಬೇಸಿಗೆ ಸಮಯ ಆಗಿರೋದ್ರಿಂದ ನಾವು ಯಾವ ರೀತಿ ಆರೈಕೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯ ಗೊನೆಗಳು ನಮಗೆ ಸಿಗ್ತವೆ. 12ರಿಂದ 15 ಕೆ ಜಿ ಗೊನೆಗಳೇ ಸಿಗಬೇಕು ಅಂದರೆ ಯಾವ ರೀತಿ ಆರೈಕೆಯನ್ನು ನಾವು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಮುಖ್ಯವಾಗಿ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ಆರೈಕೆ ಕಡೆ ಒತ್ತು ಕೊಡಲಿಲ್ಲ ಅಂದರೆ 2ನೇ ಬಾಳೆ ಅಷ್ಟು ಈಸಿಯಾಗಿ ಪಾಸ್ ಆಗೋದಿಲ್ಲ. ಯಾಕೆಂದರೆ ಇದು ಸ್ವಲ್ಪ ಬೇಸಿಗೆ ಸಮಯ ಆಗಿರೋದ್ರಿಂದ ಗೊನೆ ಹೊಡಿತಕ್ಕಂಥ ಸಮಯ. ನಮ್ಮ ತೋಟದಲ್ಲಿ ನೀರಿನ ಪೂರೈಕೆ, ಗೊಬ್ಬರದ ಪೂರೈಕೆ, ಕಂದುಗಳನ್ನು ಸರಿಯಾದ ಸಮಯಕ್ಕೆ ಕಟಾಪನ್ನು ಮಾಡಬೇಕು. ನೋಡಿ, ನಮ್ಮ ತೋಟದಲ್ಲಿ ನೀವು ಗಮನಿಸ್ತಾ ಇದ್ದೀರ, ಕಂದುಗಳು ಕಾಣ್ತಾ ಇಲ್ಲ, ಎಲ್ಲ ಕಟಾಪನ್ನು ಮಾಡಿದ್ದೇವೆ. ನೀವು 15 ದಿನಕ್ಕೊಮ್ಮೆ ಖಂಡಿತವಾಗಿಯೂ ಕಟಾಪನ್ನು ಮಾಡಬೇಕಾಗುತ್ತೆ. 15 ದಿನಕ್ಕೊಮ್ಮೆ ಕಟಾಪನ್ನು ಯಾಕೆ ಮಾಡಬೇಕು ಅಂದರೆ, ನೀವು ಬಿಟ್ಟಿರ್ತಿರಲ್ಲ ಆ ಬಾಳೆ ಸಸಿಯನ್ನು, ಗೊನೆ ಹೊಡಿತಕ್ಕಂಥ ಸಸಿಯನ್ನು, ಆ ಸಸಿ ಸಂಪೂರ್ಣ ಫಲವತ್ತತೆಯನ್ನು ತಗೋಬೇಕು. ನೀವು ಹಾಕಿರ್ತಕ್ಕಂಥ ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಸಂಪೂರ್ಣ ಫಲವತ್ತತೆಯನ್ನು ಆ ಸಸಿ ತಗೊಂಡು ಉತ್ತಮವಾದ ಗೊನೆ ನಿಮಗೆ ಬರಬೇಕು ಅಂದರೆ ಖಂಡಿತವಾಗಿಯೂ ನೀವು ಕಂದುಗಳನ್ನು 15 ದಿನಕ್ಕೊಮ್ಮೆ ಕಟಾಪನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಬಾಳೆ ಕೃಷಿ ಅಂತಕ್ಕಂಥದ್ದು ತುಂಬ ಲಾಭದಾಯಕ ಕೂಡ. ಅದೇ ರೀತಿ ಆರೈಕೆ ಕಡೆ ಅಚ್ಚುಕಟ್ಟಾಗಿ ಒತ್ತು ಕೊಟ್ಟಾಗ ಮಾತ್ರ. ನೋಡಿ, ಬಾಳೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು, ಗೊಬ್ಬರ, ಔಷಧಿ, ಸರಿಯಾದ ಸಮಯಕ್ಕೆ ಬೇಸಾಯ, ಕಳೆ, ಇವನ್ನು ಅಚ್ಚುಕಟ್ಟಾಗಿ ಮೊದಲನೇ ಬಾಳೆಯಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ 2ನೇ ಬಾಳೆಯಲ್ಲಿ ನಮಗೆ ಕಳೆ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಕಂದುಗಳನ್ನು ಮಾತ್ರ ಕಟ್ ಮಾಡಬೇಕು, ಗೊಬ್ಬರವನ್ನು ಮಾತ್ರ ಹೊಡಿಬೇಕು. ಏನಾದರೂ ಡಿಸೀಸಸ್ ಕಂಡ್ರೆ, ರೋಗಗಳು ಕಂಡ್ರೆ ಒಮ್ಮೆ ಅಥವಾ 2 ಬಾರಿ ಔಷಧಿಯನ್ನು ಸಿಂಪಡಿಸಬೇಕಾಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಗೊಬ್ಬರ, ನೀರು ಮ್ಯಾಟ್ರ್ ಆಗುತ್ತೆ. ಕಂದುಗಳನ್ನು ಸರಿಯಾದ ಸಮಯಕ್ಕೆ ಕಟಾಪನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾವು ಈ ಸರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು 10ರಿಂದ 12 ಕೆ ಜಿ ಗೊನೆ ಬಂದರೂ ನಮಗೆ ಬರ್ತಕ್ಕಂಥದ್ದು ಈಗ ಆಷಾಢಕ್ಕೆ ಸ್ಟಾರ್ಟ್ ಆಗುತ್ತೆ, ಶ್ರಾವಣಕ್ಕೆ ಮುಗಿತತೆ ಸ್ನೇಹಿತರೆ. ಹಾಗಾಗಿ ಆಷಾಢಕ್ಕೆ ಸ್ಟಾರ್ಟ್ ಆಗಿ ಶ್ರಾವಣಕ್ಕೆ ಮುಗಿತತೆ ಅಂದಾಗ ನಾವುಗಳು ಒಳ್ಳೆ ಬೆಲೆ ಸಿಗ್ತಕ್ಕಂಥ ಸಮಯದಲ್ಲಿ ನಮ್ಮ ಬಾಳೆ ಬರುತ್ತೆ. 2213 ಬಡ್ಡೆಯಲ್ಲಿ ನಾವು ಮಿನಿಮಮ್ಮು ಒಂದು 15ರಿಂದ 18 ಟನ್ನು ಬಾಳೆಯನ್ನು ಕಡ್ದಿದ್ದೀವಿ ಅಂದರೆ ನಮಗೆ ಮಿನಿಮಮ್ ಒಂದು 50 ರೂಪಾಯಿ ಬೆಲೆ ಸಿಕ್ತು ಅಂದರೂ ಸಮೇತ ನಾವು ಒಂದು 7ರಿಂದ 9 ಲಕ್ಷ ದುಡ್ಡನ್ನು ಮಾಡುವುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀವಿ. ನೋಡಿ, ಬಾಳೆ ಕೃಷಿಕರು ಒಂದು ವಾರ್ಷಿಕ ಬೆಳೆ ಆಗಿರುತ್ತೆ. ಇದು ವರ್ಷ ಪೂರ್ತಿ ಆರೈಕೆಯನ್ನು ನಾವು ಮಾಡಿದಾಗ ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಉತ್ತಮವಾದ ಫಸಲನ್ನು ತೆಗಿಬೇಕು, ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ತಾವುಗಳು ತಿಳ್ಕೊಂಡಿರಬೇಕಾಗುತ್ತೆ. ಈ ರೀತಿ ನಿಮಗೆ ಎಲೆಗಳು ಹಳದಿ ತಿರುಗೋದು ಈ ರೀತಿ ಎಲ್ಲ ಆದಾಗ ಆತಂಕ ಪಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಏನೋ ಒಂದು ಕೊರತೆ ಕಾಡ್ತಾ ಇರುತ್ತೆ, ಒಂದು ಪೋಷಕಾಂಶದ ಕೊರತೆ ಕಾಣ್ತಾ ಇರುತ್ತೆ. ಆ ಪೋಷಕಾಂಶ ಏನು ಅನ್ನೋದು ಕಂಡುಹಿಡ್ಕೊಂಡು ನೀವು ಗೊಬ್ಬರವನ್ನು ವಿತರಣೆಯನ್ನು ಮಾಡಬೇಕು. ಸರಿಯಾಗಿ ಗೊಬ್ಬರವನ್ನು ವಿತರಣೆ ತಿಂಗಳಿಗೊಮ್ಮೆ ರಾಸಾಯನಿಕ ಗೊಬ್ಬರವನ್ನು ಒಂದು ಡ್ರಮ್ಮಲ್ಲಿ ಕದರಿ
ಒಂದು 20ರಿಂದ 25 ಕೆ ಜಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಹೋಗ್ಬೇಕು. ಒಂದೊಂದು ಲೀಟ್ರು ಒಂದೊಂದು ಗಿಡದ ಬಡ್ಡೆಗೆ ಹಾಕ್ತಾ ಹೋಗಬೇಕು. 15 ದಿನಕ್ಕೊಮ್ಮೆ ಕಂದುಗಳನ್ನು ಕೊಯ್ಯಬೇಕು. ನೀರನ್ನು ಅಚ್ಚುಕಟ್ಟಾಗಿ ಹಸಿ ಹಾರದಂಗೆ ನೋಡ್ಕೋಬೇಕು. ಈ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ನಾವು ಮಾಡ್ತಾ ಹೋದಾಗ ನಮಗೆ ರಿಸಲ್ಟ್ ಅಂತಕ್ಕಂಥದ್ದು ಅಷ್ಟೇ ಉತ್ತಮವಾದ ರೀತಿಯಲ್ಲಿ ನಮಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೋಡಿ, ಗೊನೆ ಹೊಡಿತಾ ಇದ್ದಾವೆ. ಗೊನೆ ಹೊಡೆಯೋದಕ್ಕೆ ಪಾಕಕ್ಕೆ ಎಲ್ಲ ಬಂದಿದ್ದಾವೆ. ಇಂಥ ಸಮಯದಲ್ಲಿ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ನೀವು ಏನು ಇಷ್ಟು ದಿನ ಮಾಡಿರ್ತೀರೋ ಇದಕ್ಕಿಂತ ಚೆನ್ನಾಗೇ ಮಾಡಬೇಕಾಗುತ್ತೆ. ಇಲ್ಲಿಂದ ಇತ್ಲಾಗೆ ನೀರು ತುಂಬ ಕೇಳುತ್ತೆ. ಗೊನೆ ಹೊಡೆಯೋ ಹಂತದಿಂದ ಗೊನೆ ಕಟಾಪಿನ ಹಂತದವರೆಗೂ ತುಂಬ ನೀರಿನ ಪೂರೈಕೆಯನ್ನು ಕೇಳುತ್ತೆ ಸ್ನೇಹಿತರೆ. ಈ ಹಂತದಲ್ಲಿ ಇಲ್ಲೇವರೆಗೂ ಗೊಬ್ಬರ ಹಾಕಿದ್ದೀನಿ, ನಡೀತದೆ ಬಿಡು, ಮುಂದಕ್ಕೆ ಹಾಕಲಿಲ್ಲ ಅನ್ನೋ ಒಂದು ಭ್ರಮೆ ಬೇಡ. ಇಲ್ಲಿಂದ ಒಂದು 2 ಬಾರಿ 3 ಬಾರಿ ಗೊಬ್ಬರವನ್ನು ಹಾಕಿ. ಯಾಕೆಂದರೆ ನೀವು ಖರ್ಚು ಮಾಡ್ತಕ್ಕಂಥ ದುಡ್ಡು ನಿಮ್ಮ ಗೊನೆಗಳು ತೂಕ ಬಂದರೆ, 1 ಕೆ ಜಿ 2 ಕೆ ಜಿ ಗೊನೆಗಳು ತೂಕ ಬಂದರೆ ನಿಮಗೆ ಬಂದು ಹೋಗುತ್ತೆ. ಈ ಎಲ್ಲ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಬಾಳೆ ಕೃಷಿಯನ್ನು ಖಂಡಿತವಾಗಿಯೂ ಮಾಡಿದ್ದೇ ಆದಲ್ಲಿ ನೀವು ಲಕ್ಷ ಸಂಪಾದಿಸಬಹುದು. ನೋಡಿ, 2ನೇ ಬಾಳೆ 2213 ಬಡ್ಡೆ, ಒಂದು 8 ಕೆ ಜಿ ಇಲ್ಲ 10 ಕೆ ಜಿವರೆಗೂ ಮ್ಯಾಕ್ಸಿಮಮ್ ನಾನು ಕಟ್ಟಿದ್ದೀನಿ. 15ರಿಂದ 18 ಟನ್ ಬಾಳೆ ತೆಗಿಬೇಕು ಅನ್ನೋದಿದೆ. 50 ರೂಪಾಯಿ ಲೆಕ್ಕ ಕಟ್ಟಿದ್ದೀನಿ. ಈ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾದ್ಮೇಲೆ ಖರ್ಚು ಎಷ್ಟು ಬರುತ್ತೆ 2ನೇ ಬಾಳೆಗೆ ಅಂದರೆ 1 ಲಕ್ಷ ಖರ್ಚು ಬರುತ್ತೆ. ಏನಕ್ಕೆ? ಗೊಬ್ಬರ ವಹಿಸೋದಕ್ಕೆ, ಕಂದು ಕೊಯ್ಸೋದಕ್ಕೆ. ಫಸ್ಟ್ನೇ ಬಾಳೆಯಲ್ಲಿ ಬಂದಷ್ಟು ಖರ್ಚು ಬರೋದಿಲ್ಲ. ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಲಾಭ ಮಾಡ್ಬೋದು. ಇಷ್ಟೆಲ್ಲ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ 10 ಹಲವು ಮಾಹಿತಿಗಳನ್ನು ತಿಳಿಸ್ತಾ ಇರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ. ಹರೇ ಕೃಷ್ಣ.